ಈಗ ನೋಡಿ ನೆಕ್ಸ್ಟ್ ಕ್ವಶನ್. ಇನ್ ಎ ಟೆಸ್ಟ್ ಆನ್ 2000 electric bulbs, it was found that the life of a particular make was normally distributed with an average life of 2040 hours and standard deviation of 60 hours. Estimate the number of bulbs likely to burn for. ನೋಡಿ ಇನ್ನು ಯಾವ ಥರ ಮಾಡಬೇಕು. ಈಗ ನೋಡಿ, ಇನ್ ಎ ಟೆಸ್ಟ್ ಆನ್ 2000 electric bulbs, 2000 electric bulbs ಅಂದರೆ ಮೇಲೆ ಇದು ಮಾಡೋಣ. ಇಟ್ ವಾಸ್ ಫೌಂಡ್ ದಟ್ ಲೈಫ್ ಇನ್ನು ಇದು ಎನ್ ಅಂತ ಇದು ಹಂಗೆ ಇಟ್ಕೊಂಡಿರಿ. ಇಟ್ ವಾಸ್ ಫೌಂಡ್ ದಟ್ ದ ಲೈಫ್ ಆಫ್ ಎ ಪರ್ಟಿಕ್ಯುಲರ್ ಮೇಕ್ ವಾಸ್ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ವಿತ್ ಆನ್ ಅವರೇಜ್ ಲೈಫ್ ಆಫ್ 2040 ಅವರ್ಸ್. ಇಲ್ಲಿ ಆವರೇಜ್ ಲೈಫ್ ಅಂದರೆ ಇದು ಮ್ಯೂ ಅಂತ, ಇದು ಸಿಗ್ಮಾ. ಎರಡು ಬರ್ಕೊಡಿ ಸಾಕು. ಮ್ಯೂ ಈಸ್ ಈಕ್ವಲ್ ಟು 2040. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಮ್ಯೂ ಕೊಟ್ಟರೆ ಅದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಸಿಗ್ಮಾ ಎಷ್ಟು 60. ಇನ್ನೊಂದು ಅವರು ಹೇಳಿದ್ದಾರೆ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್. ಇಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಟೆಡ್ ಬಂದರೆ ಎನ್ನೇನು ತೊಗೋಬೇಡಿ, ಅರ್ಥ ಆಗ್ತಿದೆಯಾ? ಲಾಸ್ಟಲ್ಲಿ ಮಲ್ಟಿಪ್ಲೈ ಮಾಡೋಕ್ಕೆ ಏನು ಬರೀ ಮ್ಯೂ ಮತ್ತು ಸಿಗ್ಮಾ ತೊಗೋಬೇಕು. ಈಗ ನೋಡಿ, ಮ್ಯೂ ಸಿಗ್ಮಾ ತೊಗೊಂಡ್ಮೇಲೆ ಫಸ್ಟು ವಿ ಹ್ಯಾವ್ ಝೆಡ್ ಈಸ್ ಈಕ್ವಲ್ ಟು ಏನು ಎಕ್ಸ್ ಮೈನಸ್ ಮ್ಯೂ ಬೈ ಸಿಗ್ಮಾ. ಇಲ್ಲಿ ಯಾವ್ಯಾವ ವ್ಯಾಲ್ಯೂ ಇದೆ ಅದಕ್ಕೆ ಝೆಡ್ ವ್ಯಾಲ್ಯೂ ಫೈಂಡ್ ಮಾಡ್ಕೊಳ್ಳಿ. ಫಸ್ಟ್ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಮ್ಯೂ ಎಷ್ಟು 2040 ಡಿವೈಡ್ ಬೈ ಸಿಗ್ಮಾ ಎಷ್ಟು 60. ಫಸ್ಟ್ ಕ್ವಶನ್ನು, ಇಫ್ ಎಕ್ಸ್ ಈಸ್ ಈಕ್ವಲ್ ಟು 2150 ಇದನ್ನ ಫೈಂಡ್ ಮಾಡ್ಕೊಳ್ಳೋಣ. 2150 ದೆನ್ ಝೆಡ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಕ್ಯಾಲ್ಸಿಲಿ ಶಿಫ್ಟ್ 9 ಕ್ಲಿಯರ್ ಮಾಡ್ಕೊಳ್ಳೋಣ. ಎಕ್ಸ್ ಮೈನಸ್ 2040 ಡಿವೈಡೆಡ್ ಬೈ 60. ಕ್ಯಾಲ್ಕುಲೇಟ್ ಎಕ್ಸ್ ವ್ಯಾಲ್ಯೂ 2150, ದಟ್ ಈಸ್ 1.83 ತಗೊಳ್ಳಿ ಸಾಕು. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 1950 then z is equal to ನೋಡಿ 1950 minus 1.5. next 1920 1920 minus 2. Next, if x is equal to final 2160, ಆವಾಗ z ಏನು 2160 ಇದ್ದರೆ 2. ಕರೆಕ್ಟ್ ಅಲ್ಲ? ಈಗ ನಮ್ಗೆ ಬೇಕಾಗಿರೋದೇನು, ಪಿ ಆಫ್ ಮೋರ್ ದೆನ್ 2150, more than probability of more than p of x greater than 2150 is equal to p of x ಬದಲು z ಹಾಕೋಬೇಕು. 2150 ಬದಲು 1.83 ಹಾಕೋಬೇಕು. 1.83 ಇಲ್ಲಿ ಫಾರ್ಮುಲಾ ನೆನಪು ಇಟ್ಕೋಬೇಕು ನೀವು. p of z ಗ್ರೇಟರ್ ದ್ಯಾನ್ ಎ ಅಂತ ಬಂದರೆ 0.5 ಮೈನಸ್ 5 ಆಫ್ ಎ. ಇಲ್ಲಿ ನೋಡಿ ಎ ಜಾಗದಲ್ಲಿ 1.83 ಇದೆ, ಅದಕ್ಕೆ 0.5 ಮೈನಸ್ 5 ಆಫ್ 1.83. ಈಗೇನು ಮಾಡಬೇಕು, ನಾರ್ಮಲ್ ಟೇಬಲಲ್ಲಿ 1.83ಗೆ ನೋಡಬೇಕು. ನೋಡಿ 1.8 ಇಲ್ಲಿದೆ, 3 ಇಲ್ಲಿದೆ. ಇಲ್ಲಿ ನೋಡಿ 1.83 ಬಂದು 0.4664, 0.4664. ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ.
0.5 minus 0.4664, 0.0 336 ಬೇಕಾಗಿರೋದೇನು 2000 ಎಲೆಕ್ಟ್ರಿಕ್ ಬಲ್ಬ್ಸ್ಗೆ. ಗೊತ್ತಾಗ್ತಿದೆಯಾ? ನಂಬರ್ ಆಫ್ bulbs likely to burn for more than 2150 hours. Out of 2000 bulbs, ಅರ್ಥ ಆಗ್ತಿದೆಯಾ? 2000 into ಬೇಕಾದ್ರೆ ಔಟ್ ಆಫ್ 2000 ಬಲ್ಬ್ಸ್ ಅಂತ ಬರ್ಕೋಬೋದು. 2000 into 0.0336, that is 67.2, approximately equal to 67 bulbs 2150ಗೆ ಇದಾಗುತ್ತೆ. ಈಗ ನೆಕ್ಸ್ಟ್ ಮಾಡೋಣ. ಫೈಂಡ್ ಮಾಡೋದು ಪಿ ಆಫ್ ಲೆಸ್ ದ್ಯಾನ್ 9950 ಅವರ್ಸ್. ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 1950 ಅವರ್ಸ್. ಇಲ್ಲಿ ನೋಡಿ, ಪಿ ಆಫ್ ಎಕ್ಸ್ ಬದಲು ಝೆಡ್ ಹಾಕಿ 1950 ಬದಲು -1.5 ಬರುತ್ತೆ. ಇಲ್ಲಿ ಫಾರ್ಮುಲಾ ಬರೀತೀನಿ. ಪಿ ಆಫ್ ಝೆಡ್ ಲೆಸ್ ದ್ಯಾನ್ ಮೈನಸ್ ಎ ಅಂತ ಬಂದರೆ 0.5 ಮೈನಸ್ ಪೈ ಆಫ್ ಎ. ಈ ಫಾರ್ಮುಲಾ ನಾವು ಕಟ್ಕೊಳ್ಳಿ. ಅಂದರೆ ಇಲ್ಲಿ ಎ ಜಾಗದಲ್ಲಿ ಏನಿದೆ 1.5 ಇದೆ. 0.5 ಮೈನಸ್ 5 ಆಫ್ 1.5. ಇದನ್ನ ಟೇಬಲಲ್ಲಿ ನೋಡ್ಬೇಕು ನೀವು. ಫೈವ್ ಆಫ್ 1.5 ಅಂದರೆ 0.4332. 0.5 ಮೈನಸ್ 0.4332 ಅಂದರೆ ಏನಾಯಿತು? 0.5 ಮೈನಸ್ 0.4332 ಅಷ್ಟು 0.0668. 0668. ಇಲ್ಲಿ ಏನು ಬರೀಬೇಕು? ನಂಬರ್ ಆಫ್ ಬಲ್ಬ್ಸ್ likely to burn for less than 1950 hours. Out of 2000 bulbs is 2000 into 0.0668. 2000 into 0.0668, 133.6, approximately equal to 134 bulbs. ಇದು ನಿಮಗೆ ಮ್ಯೂ ಅಂದರೆ ಅವರ್ ಅಂತ ಬರೀತೀವಿ. ಇಲ್ಲಿ ಯೂನಿಟ್ ಸಿಗ್ಮಾದು ಅವರ್ಸ್. ನೆಕ್ಸ್ಟ್ ನಂಬರ್ ಆಫ್ ಬಲ್ಬ್ಸ್ ಅಂದರೆ ಬಲ್ಬ್ಸ್ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒಂದು ಏನು ಕೊಟ್ಟಿದ್ದಾರೆ ಕರೆದು ಬಿಟ್ವೀನ್ 1920 2160. ಪಿ ಆಫ್ ಎಕ್ಸ್ greater than 1920 less than 2160. ಇಲ್ಲಿ ಪಿ ಆಫ್ ಎಕ್ಸ್ ಬದಲು ಝೆಡ್ ಬರ್ಕೊಳ್ಳಿ. ಗ್ರೇಟರ್ ದ್ಯಾನ್ 920 ಬದಲು -2 ಲೆಸ್ ದ್ಯಾನ್ 21660 ಬದಲು ಇದು. ಇಲ್ಲಿ ಫಾರ್ಮುಲಾ ನಾಮಕ ಇಟ್ಕೊಳ್ಳಿ. ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ -b
ಮೈನಸ್ ಎ ಅಂದ್ಕೊಳ್ಳಿ. ಇದನ್ನ ಲೆಸ್ ದ್ಯಾನ್ ಬಿ ಅಂತ ಇದ್ದರೆ ಫೈ ಆಫ್ ಎ ಪ್ಲಸ್ ಫೈ ಆಫ್ ಬಿ. ಇಲ್ಲಿ ಕಂಪೇರ್ ಮಾಡಿ, ಎ ಜಾಗದಲ್ಲಿ ಏನಿದೆ 2 ಇದೆ ಅಂದರೆ ಫೈ ಆಫ್ 2 ಪ್ಲಸ್ ಫೈ ಆಫ್ 2. ಈಗ ಫೈ ಆಫ್ 2 ಅಂದರೆ 2 ಏನಿರುತ್ತೆ ಅದು ನೋಡಿ, .4772 plus 0.4772 plus 0.4772 0.95844. Therefore the number of bulbs likely to burn for between 1920 and 2160 hours is equal to, out of 2000 ಅಂದರೆ 2000 into 0.9544, that is 2000 into 1908.8 approximately equal to 1909 bulbs. Thank you.